ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಡಿಯೋ ಮಾಡೋದ್ರ ಬಗ್ಗೆ ನಿಮಗೆ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸಲಹೆ ಕೊಡುವಷ್ಟು ದೊಡ್ಡವನು ನಾನಲ್ಲ, ಅಷ್ಟು ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋಷ್ಟು ನಾನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀನು ಅದನ್ನು ಕೇಳೋಕ್ಕೆ ಇಷ್ಟ ಇದ್ದರೆ ಕೇಳಿ. ಅಕಸ್ಮಾತ್ ನಿಮಗೆ ಇಷ್ಟ ಇಲ್ಲ, ಇವ್ನು ಹೇಳೋದನ್ನು ನಾನೇನು ಕೇಳಬೇಕು ಅನ್ನೋಂಗಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ. ಮೇಯ್ನಾಗಿ ನಾವು ಯೂಟ್ಯೂಬ್ ಬ್ಲಾಗ್ ಮಾಡಬೇಕು, ಏನಾದರೂ ವಿಡಿಯೋ ಮಾಡಬೇಕು ಅನ್ನೋಂಗಿದ್ರೆ ಫಸ್ಟು ಕ್ಯಾಮ್ರಾಗೆ ನಾವು ಧೈರ್ಯವಾಗಿರಬೇಕು. ಕ್ಯಾಮ್ರಾ ನೋಡಿಕೊಂಡು ಭಯ ಪಡಬಾರ್ದು. ಕ್ಯಾಮ್ರಾದಲ್ಲಿ ನಾವು ಏನು ಮಾತಾಡ್ತೀವೋ ಅದೇ ಮೇಯ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ನಾನು ಯಾರ ಜೊತೆನೋ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ, ನನ್ನ ಫ್ರೆಂಡು ನನಗೆ ಯಾರು ತುಂಬ ಇಷ್ಟ ಇದ್ದಾರೆ, ನನಗೆ ಯಾರು ತುಂಬ ಕ್ಲೋಸ್ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಅವರೆಲ್ಲ ಬೇರೆ ಕಡೆ ಇದ್ದಾರೆ, ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ನಿಮಗಿರಬೇಕು. ಕ್ಯಾಮ್ರಾನೇ ನಿಮಗೆ ಬೆಸ್ಟು ಫ್ರೆಂಡ್ ಆಗಿರಬೇಕು. ಇವಾಗ ನೀವು ಮಾತಾಡ್ತಾ ಇದ್ದೀರಾ, ಅವರು ನಿಮ್ಮನ್ನೇನೋ ಕ್ವಶನ್ ಕೇಳ್ತಾ ಇದ್ದಾರೆ, ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀರಾ, ಅಷ್ಟೇ ಅಷ್ಟೇ ಗೊತ್ತಿರಬೇಕು ನಿಮಗೆ. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಧೈರ್ಯವಾಗಿ ವೀಡಿಯೋ ಮಾಡ್ಬೋದು. ಯಾವುದೇ ಭಯ ಪಟ್ಕೋಬೇಡಿ. ಕ್ಯಾಮ್ರಾ ಮತ್ತು ನೀವು ಅಷ್ಟೇ. ಯಾರಾದರೂ ಬ್ಲಾಗ್ ಮಾಡೋರು ಇದಿಷ್ಟನ್ನು ಮಾತ್ರ ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಷಯನಂತೂ ಮರೆಯೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ನಾವು ಬೇರೆಯವ್ರು ಮಾಡೋ ವೀಡಿಯೋಸ್ನ ನೋಡ್ತೀವಿ. ಏನು ಇವ್ರು ಈ ಥರ ಮಾಡ್ತಿದ್ದಾರೆ, ಇಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ, ಇವ್ರ ಥರ ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಥರ ಮಾಡೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಅವ್ರ ಥರ ಮಾಡೋದಕ್ಕೆ ನೀವು ಟ್ರೈ ಮಾಡಿದ್ರೂ ಅವ್ರ ಥರ ಮಾಡೋದಕ್ಕೆ ಬರಲ್ಲ. ಆವಾಗ ನೀವು ಈ ಥರ ಮಾಡೋದಕ್ಕೆ ಆಗ್ತಾಯಿಲ್ಲ, ನನಗೆ ನನ್ನ ಕೈಯಲ್ಲಿ ಆಗಲ್ಲ, ಯೂಟ್ಯೂಬ್ ಈ ಥರ ವೀಡಿಯೋ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಯಾಕೋ ಆಗ್ತಾಯಿಲ್ಲ, ಈ ಥರ ವರ್ಡನ್ನು ಹೇಳೋದಕ್ಕೆ ಹೋಗಬೇಡಿ ನೀವು. ಅವ್ರ ಪಾಡಿಗೆ ಅವ್ರಿಗೆ ಏನು ಬೇಕು, ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದ್ರಲ್ಲಿ ನಾಲೆಡ್ಜ್ ಇದೆ, ಅದನ್ನು ಅವರು ಮಾಡ್ತಾರೆ. ಒಬ್ಬರು ಕಾಮಿಡಿಯಾಗಿ ಮಾಡಿರ್ಬೋದು, ಕೆಲವರು ರೋಸ್ಟ್ ಥರ ಮಾಡಿರ್ಬೋದು, ಕೆಲವರು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾ ಇರ್ಬೋದು. ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಿಮ್ಮ ಟ್ಯಾಲೆಂಟನ್ನು ನೀವು ಇಲ್ಲಿ ತೋರಿಸಿ. ಬೇರೆಯವ್ರ ಟ್ಯಾಲೆಂಟ್ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಿಮಗೆ ಯಾವ ಥರ ಮಾಡಬೇಕು ಅಂತ ಅನಿಸುತ್ತೆ ಆ ಥರ ಮಾಡೋದಕ್ಕೆ ಟ್ರೈ ಮಾಡಿ. ಅವ್ರು ಈ ಥರ ಮಾಡ್ತಿದ್ದಾರೆ, ನಾನು ಈ ಥರ ಮಾಡ್ತೀನಿ, ಈ ಥರ ವಾಯ್ಸ್ ಬೇಸಲ್ಲಿ ಮಾಡ್ತೀನಿ ಅನ್ನೋದೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಯಾವ ಥರ ಬರುತ್ತೆ ಆ ಥರನೇ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ನೀವು ವೀಡಿಯೋ ಮಾಡಿ ಪೋಸ್ಟ್ ಮಾಡಿರ್ತೀರ, ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯಾವುದ್ರಲ್ಲಾದ್ರೂ ನೀವು ವೀಡಿಯೋ ಮಾಡಿ ಪೋಸ್ಟ್ ಮಾಡಿರ್ತೀರ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಅಣ್ಣ, ಅಕ್ಕ, ಬ್ರದರ್ ಯಾರಾದರೂ ಆಗಿರ್ಬೋದು, ಅವ್ರ ವೀಡಿಯೋ ನೋಡ್ಬಿಟ್ಟು, ಏನೋ ನೀನು ಈ ಥರ ವೀಡಿಯೋ ಮಾಡಿದ್ಯಾ, ನೀನು ಹಿಂಗೆ ಮಾತಾಡಿದ್ಯಾ, ಹಂಗೆ ಮಾತಾಡಿದ್ಯಾ, ನಿನಗೆ ಇವೆಲ್ಲ ಮಾಡೋದಕ್ಕೆ ಬರಲ್ಲ, ಸುಮ್ಮನೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ಇರು, ಏನು ಈ ಥರ ಮಾಡಿದ್ಯಾ, ಏನು ಅನ್ಕೊಳ್ಳಲ್ಲ ಜನಗಳು, ಈ ಥರ ಎಲ್ಲ ಮಾತಾಡ್ತಾರೆ. ಈ ಥರ ಎಲ್ಲ ಮಾತಾಡಿದಾಗ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಮಾಡಿ ನಿಮ್ಮ ಪಾಡಿಗೆ ನೀವು, ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ವೀಡಿಯೋ ಮಾಡಿ ಸ್ವಲ್ಪ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಒಳ್ಳೆ ವಿಚಾರಗಳಾಗಿರ್ಬೋದು, ಯಾವ್ದಾರು ಆ ಥರ ವೀಡಿಯೋಗಳನ್ನು ನೀವು ಮಾಡಿ, ಆವಾಗ ಜನರು ನೋಡೋದಕ್ಕೆ ಇಷ್ಟಪಡ್ತಾರೆ. ನಾನು ಒಳ್ಳೊಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೀನಿ ಅನ್ನೋ ಇದರಿಂದ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ನನಗೂ ಅಷ್ಟು ವೀಡಿಯೋ ಮಾಡೋದಕ್ಕೆ ಬರೋಲ್ಲ. ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೀವು ನಂತರ ಕೆಲವರು ಹೊಸಬ್ರು ಕಷ್ಟಪಡ್ತಾ ಇರ್ತೀರ. ನಾನು ಅದೇ ರೀತಿ ಕಷ್ಟಪಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಅದೇ ರೀತಿ ನನ್ನನ್ನೇ ಎಕ್ಸಾಂಪಲ್ ತೊಗೊಂಡು ನೀವು ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಸ್ಟಾರ್ಟಿಂಗ್ ಯಾವ ಥರ ಬರುತ್ತೆ ಆ ಥರ ಮಾಡಿ. ಆಮೇಲೆ ಬೇರೆಯವ್ರ ವೀಡಿಯೋಸ್ ಆಗಿರ್ಬೋದು ನೋಡಿಕೊಂಡು ನಿಮ್ಮ ಓನು ಇದರಲ್ಲಿ ನೀವು ಯಾವ ಥರ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ವಾಯ್ಸ್ ಟೋನಲ್ಲಿ ಆಗಿರ್ಬೋದು, ಅದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಜಾಸ್ತಿ ಅವರ ರೀತಿಯೇ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟನ್ನು ಮಾತ್ರ ನೀವು ಚೇಂಜ್ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಏನಿದೆ ಆ ವೀಡಿಯೋಸ್ನ ಮಾಡಿ. ಧೈರ್ಯ ಅಂತೂ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ 10 ಜನದಲ್ಲಿ ಒಬ್ಬನಾದ್ರೂ ಒಳ್ಳೆ ಮಾತಾಡ್ತಾ ಇರ್ತಾನೆ, ಅವ್ರ ಮಾತನ್ನು ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳಿ. ಅವರು ಇನ್ನಿಲ್ಲ, ನೀನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಅವ್ರ ಮಾತನ್ನು ಮಾತ್ರ ಕೇಳಿ. ಏನಕ್ಕೆ ಈ ಥರ ಮಾಡ್ತಿದ್ಯಾ, ನಿನ್ನ ಕೈಲಿ ಇವೆಲ್ಲ ಆಗಲ್ಲ, ಬಿಟ್ಬಿಡು ಅಂತ ಹೇಳೋರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೋ ಅವ್ರ ಮಾತನ್ನು ಮಾತ್ರ ನೀವು ತೊಗೊಳ್ಳಿ. ಅವ್ರ ಮಾತನ್ನು ಮಾತ್ರ ನೀವು ಕಾನ್ಫಿಡೆಂಟಾಗಿ ತೊಗೊಂಡು ಅವ್ರು ಏನು ಸಜೆಷನ್ ಕೊಡ್ತಾರೆ ಅದನ್ನು ನೀವು ತಿದ್ಕೊಳ್ಳಿ. ಯಾಕೆಂದರೆ ಅವರು ವೀಡಿಯೋ ನೋಡಿರ್ತಾರೆ, ನೋಡಿ ನೀನು ಈ ಥರ ಮಿಸ್ಟೇಕ್ ಮಾಡಿದ್ಯಾ, ಈ ಥರ ಮಿಸ್ಟೇಕ್ ಮಾಡಬೇಡ, ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊ ಅಂತ ಹೇಳಿದಾಗ ದಯವಿಟ್ಟು ನೀವು ಅದನ್ನು ತಗೊಳ್ಳಿ. ಇವನು ಹೇಳಿದ್ದನ್ನು ನಾನು ಏನಕ್ಕೆ ಕೇಳಬೇಕು ಅಂತ ಹೇಳೋ ಆ್ಯಟಿಟ್ಯೂಡ್ ಅಂತೂ ಬಿಟ್ಬೇಡಿ. ಆ ಆ್ಯಟಿಟ್ಯೂಡ್ ಇದ್ದರೆ ದಯವಿಟ್ಟು ಯಾವುದ್ರಲ್ಲೂ ನೀವು ಬೆಳೆಯೋದಕ್ಕಾಗಲ್ಲ. ಯಾರಾದರೂ ಏನಾದರೂ ಸಲಹೆ ಕೊಡ್ತು ಅಂತ ಹೇಳಿದ್ರೆ ಅದನ್ನು ತೊಗೊಳ್ಳಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ಪಾಸಿಟಿವ್ ಕಮೆಂಟ್ಸ್ ಮಾತ್ರ, ಪಾಸಿಟಿವ್ ಡೈಲಾಗ್ಸಿಗೆ ಮಾತ್ರ ನೀವು ರೆಸ್ಪಾನ್ಸ್ ಮಾಡ್ಕೊಳ್ಳಿ. ನೆಗೆಟಿವ್ ಆಗಿ ಏನು ಹೇಳ್ತಾರೋ, ಅವ್ರು ಈ ಥರ ಹೇಳಿದ್ರು, ಅವ್ರು ಆ ಥರ ಹೇಳಿದ್ರು ಅನ್ನೋದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಮೊದಲು ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಾನು ಈ ರೀತಿ ವೀಡಿಯೋ ಮಾಡ್ತಾಯಿದ್ದೆ, ಏನು ಈ ಥರ ಮಾಡ್ತೇನೆ, ಆ ಥರ ಮಾಡ್ತೀನಿ ಅಂತ ಕೆಲವರು ಆಡ್ಕೋತಾಯಿದ್ರು, ಕೆಲವರು ನಗ್ತಾಯಿದ್ರು. ಯಾಕೆ ನೀವು ವೀಡಿಯೋನೇ ಆಗ್ತಾಯಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀರಾ, ಮಾಡಿ ಅಂತ ಹೇಳ್ತಾಯಿದ್ರು. ಇವಾಗ ನಮ್ಮ ಬ್ರದರು
ನನ್ನ ಎಲ್ಲ ಕೆಲಸದಲ್ಲಾಗಿರ್ಬೋದು, ನನಗೆಲ್ಲ ಫ್ಯಾಮಿಲಿಲಿ ಏನಾಗಿರ್ಬೋದು, ನಮ್ಮ ಬ್ರದರ್ ಇಲ್ಲೊಬ್ಬರು ಇದ್ದಾರೆ. ಅವರು ಬೆಂಗಳೂರಿನಲ್ಲಿ ಪರಿಚಯ ಆಗಿದ್ದು. ಅವರು ನನಗೆ ಸ್ವಂತ ಬ್ರದರ್ ಏನಲ್ಲ. ಆದರೂ ಅವ್ರು ನನ್ನ ಸ್ವಂತ ಬ್ರದರ್‌ಗಿಂತ ತುಂಬ ಹೆಚ್ಚು. ಅವ್ರು ನನಗೆ ಏನೇ ಸಪೋರ್ಟ್ ಇದ್ರೂ, ಏನೇ ಬೇಕಿದ್ರೂ, ಯಾವುದೇ ಕಷ್ಟ ಆಗಿರ್ಬೋದು, ಯಾವುದೇ ತೊಂದರೆ ಆಗಿರ್ಬೋದು, ಎಲ್ಲದರಲ್ಲೂ ನನ್ನ ಜೊತೆ ಇರ್ತಾರೆ. ಸೊ, ಇದರಲ್ಲೂ ಅಷ್ಟೇ ನಂಗೆ ಧೈರ್ಯವಾಗಿ ನನಗೆ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಅದರಿಂದ ನಾನು ಧೈರ್ಯವಾಗಿ ಅವರನ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬೇರೆಯವರು ಆ ಥರ ಹೇಳಿದ್ರು, ಈ ಥರ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಇವನು ಇಷ್ಟುದ್ದ ವೀಡಿಯೋ ಮಾಡಿದ್ದಾನೆ, ಇಷ್ಟುದ್ದ ಮಾಡಿರೋದ್ರಲ್ಲೂ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಆಲ್ರೆಡಿ 7-8 ಸರಿ ಹೇಳ್ಬಿಟ್ಟವನೆ ಅಂತ ಅನ್ಕೋಬೇಡಿ. ನಾನು ಇದನ್ನು ಪದೇ ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವಿಷಯನ ನೀನು ಮೇಯ್ನಾಗಿ ನೋಟೆಡ್ ಮಾಡಿಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿಮಗೆ ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡೋದು ಒಂದೇ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೇಕು. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಕ್ಯಾಮ್ರಾ ಅಷ್ಟೇ ಫ್ರೆಂಡ್ ಆಗಿರಬೇಕು. ಅದನ್ನು ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಧೈರ್ಯ ಅಂತೂ ಕೆಡೋದಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ನಾನು ಕೊಟ್ಟಿರುವಂತಹ ಮಾಹಿತಿ ಆಗಿರ್ಬೋದು, ಅದೇನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದರಲ್ಲಿ ತಪ್ಪಾಗಿ ಏನಾದರೂ ಆಗಿರ್ಬೋದು ಅಥವಾ ಓವರಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ವಾಚ್ ಮಾಡ್ತಾಯಿರಿ ನನ್ನ ಯೂಟ್ಯೂಬ್ ಚಾನಲನ್ನು.